ಅಮ್ಮ ಅಮ್ಮ ಐ ಲವ್ ಯು. ನೋಡ್ರಿ ನಾವು ಈಗ ಎಲ್ಲಿ ಹೋಗ್ಲಿಕತ್ತಿದ್ದೀವಿ ಅಂದ್ರೆ ತರ್ವಿ ಲಕ್ಷ್ಮಿಗೆ ಹೋಗ್ಲತ್ತೀವಿ. ಇಲ್ಲಿ ದಾರ್ಯಾಗ ಮಳೆ ಬರತ್ತವ, ಇಲ್ಲೇ ಸ್ಟಾಪ್ ಮಾಡೀವಿ ಗಾಡಿ. ಅರ್ಧ ಮಳೆ ಐತಿ, ಅರ್ಧ ಮಳೆ ಇಲ್ಲ. ಏನು ವಿಚಿತ್ರ ನೋಡ್ರಿ, ಜಗತ್ತು ಹೆಂಗಾಗ್ಲತ್ತದ ನೋಡ್ರಿ. ಮಳೆ ಎಷ್ಟು ಓಟ್ ಬರತ್ತದ. ಇದೆ ನಮ್ಮಿ ಸ್ವಲ್ಪ ಶಾಂತವಾದ ಲಕ್ಷ್ಮೀ ದೇವಸ್ಥಾನ ತರ್ವಿ. ಅಷ್ಟು ಚಂದ ಬಂದ್ರೆ ನೋಡ್ರಿ. ಇವಾಗ ತರ್ವಿ ಲಕ್ಷ್ಮಿ ಅಷ್ಟು ತಮ್ಮ ದೇವ್ರಿಗೆ ಬಂದಿದ್ದೆವು. ನಾ ಇದೇ ಫಸ್ಟ್ ಬಂದೀನಿ. ಫಸ್ಟ್ ಟೈಮ್ ಬಂದಿರಿ. ನಾ ಇದು ಬರೋದ 4ನೇ ಸಾರಿ. ಅದು ತಾಯಿ ಬಾಸ ತೊಳಕೆದ ಬ್ಯಾಸಿಗೆ ಟೈಮ್ ಬರಬೇಕು, ಭಾಳ ಚಲೋ. ಮಮ್ಮಿದು ಎಷ್ಟು ವರ್ಷದಿಂದ ಗೊತ್ತಿಲ್ಲ. ಭಾಳ ವರ್ಷದಿಂದ ಇರ್ಬೋದು, ಗೊತ್ತಿಲ್ಲ ಎಷ್ಟು ವರ್ಷದಿಂದ ಅನ್ನೋದು. ಆದರೂ ಇದು ಆಲದ ಮರ ಬೆಳೆದು ನೋಡ್ಬೇಕು. ಮತ್ತು 700-800 ವರ್ಷದ ಹಿಡಿದು ಇರ್ಬೋದು ಅನ್ನಿಸ್ತು ನನಗೆ. ಏನು ಗೊತ್ತಿಲ್ಲ, ಕೇಳಬೇಕಲ್ಲ ಒಳಗೆ. ದೇವ್ರ ಮಳೆ ಬರತ್ತದ. ಎಷ್ಟು ಸ್ಪೀಡಾಗಿ ಮಳೆ, ಭಾಳ ಜೋರ ಐತ್ರಿ ಮಳೆ. ಈಚೆ ಕಡೆ ಹಾಲದಲ್ಲಿ ಲೇಕಟ್ಟ, ಅಲ್ಲಿ ಹಾಲಿನ ಕಾರ್ಯಕ್ರಮ ನಡೀತಿರ್ತಾವ. ಸಣ್ಣ ಪುಟ್ಟ ಕಾರ್ಯಕ್ರಮ, ಮದುವೆನೂ ಎಲ್ಲನೂ ಕಾರ್ಯಕ್ರಮ ನಡೀತಿರ್ತಾವ. ದೇವಸ್ಥಾನ ಚಲೋ ಬರ್ಬೋದು ನೋಡ್ರಿ. ದೇವ್ರ ದರ್ಶನ ಮಾಡೋಣ. ನೋಡ್ರಿ, ಇಲ್ಲಿ ಏನೇ ಒಂದು ಕಷ್ಟ, ದುಃಖ, ನೋವು, ನಲಿವ ಏನೇ ಮನುಷ್ಯಾಗ ಏನೇ ಇದ್ರೂ ಈ ತಾಯಿ ಸನ್ನಿಧಿಗೆ ಜೋರಾಗಿ ಮಾತಾಡೋಣ. ತಾಯಿ ಸನ್ನಿಧಿಗೆ ಬಂದೇವಂದ್ರೆ ಎಲ್ಲ ನಮ್ಮ ಮನಸ್ಸು ಶಾಂತ ಇರ್ತದೆ. ಅದು ದೇವಸ್ಥಾನಕ್ಕೆ ಬಂದ್ರೆ ಅದೊಂದು ಕಳಿನೇ ಬೇರೆ ಮನುಷ್ಯಾಗ. ಮತ್ತು ಅಲ್ಲಾಗ ಏನೋ ಒಂದು ಪ್ರತಿಯೊಂದು ಮನುಷ್ಯಾಗ ಇದ್ದೇ ಇರ್ತಾವೆ ನಾರ್ಮಲಾಗಿ. ಆಗಾಗ ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನಕ್ಕೆ ಬಂದ್ರೆ ಒಂದು ಶಾಂತಿ, ನೆಮ್ಮದಿ, ಮನುಷ್ಯಗೆ ನೆಮ್ಮದಿ ಕೊಡ್ತದೆ. ನೀವಾದ್ರೂ ನಿಮ್ಗೆ ಏನೇ ಇದು ನೋವು ಕಷ್ಟ ಏನಿದ್ರು ತೊಗೊಂಬಂದು ತಾಯಿ ಮುಂದೆ ಹೇಳ್ಕೊಂಡು ನಮಸ್ಕಾರ ಮಾಡಿದವ್ರು ಎಲ್ಲ ಒಳ್ಳೇದು ಮಾಡ್ತಾರೆ ತಾಯಿ. ಆ ನಂಬಿಕೆ ನನಗೆ ಅದಾಗ ಗೊತ್ತದ. ನನಗೆ ತಾಯಿದು ಕೋಡ್ ಭಾಳ ಐತ್ರಿ. ನನಗೆ ಈಗ 5-6 ಸಾರಿ ಬರೋದ್ರ ನನಗೆ ತಾಯಿ. ನನಗೆ ಇದು ನೋಡ್ಕೊಂಡು ಹೋಗ್ಬೇಕು. ತಾಯಿ ಸತ್ಯ ಅದನ್ನು ಬೆಳ್ಕೊಂಡು ಹೋಗಿದ್ದ. ನನಗೆ 5-6 ಸಾರಿ ಕರ್ಕೊಳ್ಳೋದ್ರಿಗೆ ಆಯ್ತು ಸದ್ದು ಕರ್ಸ್ಕೊಳ್ಳೋದಕ್ಕೆ ಗುಡಿಗೆ. ಹೀಗಾಗಿ ನನಗೆ ಆಕಿನ ನೋಡ್ಕೊಂಡು ಹೋದ್ರೆ ಮನಸ್ಸಿಗೆ ಶಾಂತಿ ಸಿಕ್ಕದ, ನೆಮ್ಮದಿ ಸಿಕ್ಕದ. ನೀವು ಆದರೂ ಬಂದು ನೋಡ್ಕೋರಿ, ಚಲೋ ಆಗ್ತದೆ ಎಲ್ಲರಿಗೆ, ಒಳ್ಳೇದು ಮಾಡಿ ತಾಯಿ. ಇಲ್ಲಿ ಕಾರ್ಯಕ್ರಮ ಆಗ್ತಾವಲ್ಲ, ಇಲ್ಲೇ ಮಾಡೋ ಇಲ್ಲಿ ಕಾರ್ಯಕ್ರಮ ನಾನು ಫಂಕ್ಷನ್ಗೆ ಇಲ್ಲೇ ಬಂದಿನಿ ಕಾರ್ಯಕ್ರಮ ಅಂತ. ಆಮೇಲೆ ಅದ್ರ ಹಿಂದೆ ಒಂದು ಪೂಜೆ ಏರ್ಪಾಡು ಮಾಡಿರ್ತಾರೆ. ಹಿಂಗೆ ನಾನಂತರೂ ಇದೇ ಫಸ್ಟ್ ಬಂದಿದೆ. ಫಸ್ಟ್ ಟೈಮ್ ಕರ್ಕೊಂಡು ನೀನೇ ಏನೋ ತಿನ್ನಮ್ಮಿ ಮನುಷ್ಯಗೆ ನೆಮ್ಮದಿ ಅನ್ಸಂದ್ರೆ ನಡಿ ಮಮ್ಮಿ ದೇವ್ರಿಗೆ ಹೋಗೋಣ ಅಂತೀನಿ. ನೀನೇ ಚಂದ ಅನಿಸ್ತದೆ ದೇವಸ್ಥಾನ. ಕಡೆ ಯಾಕೈತೆ ಅಂದ್ರೆ ಇಷ್ಟು ಇದು ಬೀಳ್ತದೆ ನೋಡ್ತಾರೆ ಗಾಳಿಗೆ ರೀ. ಮಮ್ಮಿ ಪೂಜೆ ಮಾಡತ್ತಾರೆ. ಪೂಜೆ ಮಾಡತ್ತಾರೇನ್ರಿ ಈಗ? ಪೂಜೆ ಮಾಡತ್ತಾರೆ. ಹಾಂ, ಸಾಯಂಕಾಲ ಬೆಳಗ್ಗೆ ನೋಡ್ರಿ. ಇವತ್ತು ನಮ್ಮ ಕೂಡ ಯಾರು ಅದಾರಪ್ಪ ಅಂದ್ರೆ ಬರೀ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರಿಗೆ. ಗೊತ್ತಾಳ ಫಸ್ಟ್ ನೋಡಿರ್ಬೇಕು ನೋಡಿ. ಈಗ ಫುಲ್ ಚೇಂಜ್ ಆಗ್ಬಿಟ್ಟಾಳೆ ಈಕಿ. ಅವಾಗಿನ ಅಕ್ಕ ಇಲ್ಲಿಕ್ಕೆ ಈಗ ಫುಲ್ ಡಿಫ್ರೆಂಟ್ ಆಗಿಬಿಟ್ಟಾಳ. ಮಾಡ್ತಿದ್ರೆ ಬ್ಲಾಗ್ ಮಾಡ್ತಿದ್ರೆ ಶಾರ್ಟ್ ಹಾಕ್ತಿದ್ರೆ ಈಗ
ಬಿಟ್ಟಿವಿಲ್ಲ ಎಲ್ಲ ಬಂದು ಮಾಡೀವಿ. ಈಗ ಮತ್ತೆ ಸ್ಟಾರ್ಟ್ ಮಾಡೀವ್ರಿ. ನಾವು 3 ಮಂದಿ ಕೂಡಿ ಮಾಡ್ಬೇಕಂತೇಳಿ. ಎಷ್ಟೋ ದಿನಗಳ ನಂತರ ಬ್ಲಾಗ್ ಚಾಲನೆ ಮಾಡಿದೆವು. ಮತ್ತು ಅಲ್ಲಿಗೆ ಇದು ಬಂದಿಟ್ಟಿದ್ದೆವು. ಮಾಡ್ತೇವೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಮ್ಮದು ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ ನಾವು. ಇವಾಗ ನಮ್ಮ ಮಮ್ಮಿದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆವು ನೋಡ್ರಿ ಗೈಸ್. ನಮ್ಮ ಅಕ್ಕ ಏನು ಮಾತಾಡಲ್ಲ ಹೇಳ ಏನ್ರಿ ಮಾತಾಡಂದ್ರೆ ಬರೇ ನಗದೇ ಮಾಡ್ತಾಳ್ರಿ. ನಾನು ವಿಡಿಯೋದಾಗ ನನಗೆ, ಮಮ್ಮಿ ವಿಡಿಯೋದಾಗ ನನಗೆ ಮಾಡ್ತಾಳೆ. ಅಷ್ಟು ಮಾತಾಡಕ್ಕೆ ಬರೋದೈತಿ ಹೊರಗಡೆ ಮಾಡಲ್ಲ. ಮುಂಗಂತರೂ ಮಳೆ ಅಂತರೂ ಭಾಳ ಜೋರು ಬಂತು. ನನಗಂತೂ ಫುಲ್ ಮೈನೇ ತೊಳ್ಬಿಟ್ಟ. ಅರ್ಧ ಥಂಡಿ ಬಿಡ್ಲಾತಿತ್ತು ಬರಾಗ. ನಮ್ಮ ಅಕ್ಕ ನೈಟ್ ಮಾತಾಡಿ ನಮ್ಮ ಅಕ್ಕ ಒಂದು ಸ್ವಲ್ಪ ಹೂವ್ರಿ ಅಂತಾಳೆ ನೋಡ್ರಿ ನನ್ನ ಮಾತಿಗೆ. ನನಗೂ ಮೈ ತೊಯ್ತದ. ಆಕಿ ಮೈ ತೊಯ್ದಾಕಿ ನನಗೆ ಥಂಡಿ ಹಿಡ್ದದ. ಈಗ ಎಲ್ಲರೂ ಹೋಗಿ ನೋಡೋರು ಚಾ ಕುಡಿತಾರ ಏನು ಮಾಡ್ತಾರ ಅಂತೇಳಿ ನೋಡ್ಬೇಕು ಹೋಗಿ. ನೋಡ್ರಿ ಮಮ್ಮಿ ನೋಡ್ರಿ ಚಲೋ. ಇವಾಗ ಹೊರಗಡೆ ಬಂದಿದ್ದೆವು ನೋಡ್ರಿ. ಇನ್ನೂ ಮಳೆನೇ ಐತಿ. ಮಳೆ ಬರ್ಲತ್ತದ. ಹೋಗ್ಬೇಕಂದ್ರೆ ಎಷ್ಟು ಊಟ ಬರತ್ತಿತ್ತು ಮಳೆ. ಈಗ ಹೋಗ್ಬೇಕಂತೇಳಿ ಬಂದಿದ್ದೆವು. ಗುಡಿದಿಂತ್ರ ಹೊರಗಡೆ ಬಂದಿದ್ದೆವು. ಮಳೆನೇ ಹತ್ತದ. ಮತ್ತು ಮಳೆ ಬರ್ಲಾತ್ತದ ಜಾಸ್ತಿ. ಊಟ ಬರತ್ತದ. ಮಳೆ ಭಾಳ ಅಂದ್ರೆ ಭಾಳ ಮಳೆ ಬರ್ಲಾತದ್ರಿ. ಈಗ ಕುತ್ತೆ ನೋಡಿ ಹೊರಗೆ ಬಂದು ಮೈ ತೊಳೆದ ಥಂಡಿ ಬಿಡ್ಲಾತದ ಭಾಳ. ಹೋಗ್ಬೇಕಂದ್ರೆ ಅದಕ್ಕೆ ಕೂತೀವಿ ಇಲ್ಲೇ ನೋಡ್ರಿ ಇವಾಗ ಒಂದು ಸ್ವಲ್ಪ ಮಳೆ ಸಣ್ಣ ಆಯ್ತು ಹೊಂಟಿದೆವು. ಸಣ್ಣ ಆಗೋದು ಓಟ್ ಆಗೋದು ಅಲ್ಲತ್ತದ. ಚಂದ ಐತಿ ನೋಡು. ಒಟ್ಟು ಬಿಡುಗಳೈತಿ ಅಲ್ಲ ಹಿಂಗೆ ಜಲ್ದಿ ನಡಿ ಹೋಗಿ ಹೊರತ್ತದ. ಮುಂದೆ ಹೋಗ್ಯಾರ. ನಾವೇ ಹಿಂಗಿದ್ದೆ ಜಾಸ್ತಿ. ₹48 ರೀ. ಎಷ್ಟು ಇರ್ತಾವ ಅದ್ರಾಗ? 12 ಬಾ ಬಾಕ್ಸ್ ಇವರು ಚಂದನ ಹೋಗಿ ತರ್ತಾರಲ್ಲ ಅದಕ್ಕೆ ತಗೋತೀರೇನು? ಇಪ್ಪತ್ತು ಬಾ. ಮಳೆ ಒಟ್ಟು ಮೈ ತೊಗೊಳತ್ತದ. ಮಳೆ ಬರತ್ತ. ಹೊರಗೆ ಬಂದಿದ್ದೇವು. ಹೊರಗೆ ಬಂದ್ರೆ ಮಳೆ ಬರತ್ತ. ಹೊರಗೆ ಬಂದ್ರೆ ಮಳೆ 480 ಅದು ದೊಡ್ಡ ಬಾಕ್ಸಿಗೆ. ಇಷ್ಟು ತಿರ್ಲಕ್ಕೆ ಬೇಕತ್ತ ನೋಡ್ರಿ ಅವ್ರಿಗೆ. ₹50 ಕೊಡ್ತೀವಿ. ಒಮ್ಮೆ ತಿನ್ನೋದನ ಇದು? ಎಲ್ಲರೂ ತಿನ್ಬೇಕಲ್ಲ. ತಗೊಂಡದ ಇಲ್ಲ ನಾನೇ ತಗೋತೀನಿ. ನಾನು ತಗೋದ ಕಮ್ಮಿ ಆಗ್ತದ. ₹10 ಕಮ್ಮಿ ಆಗ್ತದ. ₹50 ತೊಗೊಂಡಿದ್ದೆವು. 12 ಅದಾವ. ₹10 ಗೊತ್ತಾಯ್ತು ಅವ್ರಿಗೆ. ಏನೆಲ್ಲ ಒಂದೇ ರೀ. ಒಮ್ಮೆ ತೊಗೊಳಕ್ಕೆ ಹೋದ್ರಿ ಒಮ್ಮೆ 7-8 ತೊಗೊಂಡ್ಬಿಡ್ತಾರೆ ಅವರು. ಅದಕ್ಕೆ ಮಾಡ್ತಾರೆ. ಕುರ್ಕುರಿದಿದೆಲ್ಲ ಏನು ಮೇನ್ ಊಟ ಬೇಡ. ಮೊದಲು ಕುರ್ಕುರಿ ಚಿಪ್ಸ ಇವು ಬೇಕು ಮಂದಿಗೆ. ಅದೇ ಜಾಸ್ತಿ ಅದೇ ತಿಂದೆ ಜಡ್ ಅಂದ್ರೆ ಅದೇ ತಿಂದೆ ಚಿತ್ತ ಆಗ್ತದೆ. ಇವೇನು ಸುತ್ತಮಲ್ಲ ಅದೇ ಮಾಡಿದ್ರೆ ಬದಲಿ ಒಂದು ರೊಟ್ಟಿ ಊಟ ಮಾಡಿರಿ ಆರಾಮ ಇರ್ತಾವೆ. ಚಿಕ್ಕ ಅಂತ ಹೇಳಲ್ರಿ ಮಕ್ಕಳಿಗೇನು ಕುರ್ಕುರಿ ಬೇಕು. ಬರೀ ಕುರ್ಕುರಿ ಮ್ಯಾಗಿ ಇವು ಇಲ್ಲದೆ ಊಟ ಇಲ್ಲ ಇವ್ರಿಗೆ. ಒಂದು ಸರ ಕುರ್ಕುರಿ ಪ್ಯಾಕೆಟ್ ತಗೊಂಡು ಬಂದಿದ್ದೇವೆ. ಇವಾಗ ಹಬ್ಬಕ್ಕೆ ಬರ್ತೀನಿ ಅಂದಾರೆ. ಹಬ್ಬಕ್ಕೆ ಎದುರ್ತೀನಿ ಅಂದಾರೆ. ಇವಾಗ ಅವಾಗ ಕೆಲಸ ನನಗಂತ್ರ ಹೊಸ ಆಗ್ಯದ. ಬೆಳಗ್ಗೆ 10 ಗಂಟೆಗೆ ಊಟ ಮಾಡಿದ್ದು ನಾ ಹೊಸ ಆಗಿತ್ತು. ಅದಕ್ಕೆ ನಮ್ಮ ಮಮ್ಮಿಗೆ ಹೇಳೋಣ ಹೋಟೆಲ್ ಕರ್ಕೊಂಡ್ಬಂದಾರ ನೋಡ್ರಿ. ನಮ್ಮ ಅಪ್ಪಾಜಿನ ಅದಾರ ಅಲ್ಲಿ ಮುಂದೆ ಕೂತಾರೆ. ಸರ್ ಬಂದಾರ ಹೋಗ್ರು. ಅಪ್ಪಾಜಿ ಸರ ಮುಂದೆ ಕೂತಾರೆ. ನಾಷ್ಟ ಮಾಡ್ತಾರೆ. ಊಟ ಮಾಡ್ಕೊಂಡು ಬಂದು ನಾವೆಷ್ಟು ಮಂದಿ ಇಲ್ಲಿ ಬಂದು ಕೂತಿದ್ದೆವು. ಏನೇನು ಹೇಳಿರಿ? ಏನೇನು ಮಾಡ್ಯಾರ ಅವ್ರಿಗೆ ಬತ್ತ. ನಾ ಅಲ್ಲಿ ಕೈ ತಗೊಳಕ್ಕೆ ಹೋಗ್ಯದ. ಆರ್ಡ್ರ್ ಮಾಡ್ಯಾರ ಇವರು.
ಅಲ್ಲಿದು ಬಂದ ಏನು ತಗೋತಿಲ್ಲ ಒಬ್ಬರು ಮುಖ್ಯ ಆ ಥರ ಹಾಕಿದ್ದಾರೆ ಎಷ್ಟು ಸ್ವಲ್ಪ ತೊಗೊಂಡು ಇನ್ನೊಂದು ತಗೋಬೇಕಿಲ್ಲ ಹಾಕೋತೀವಿ ಅವರು ಬುದ್ಧಿಗೆ ಬೈತಿರ್ತಾರೆ ಹಿರಿಯರು ಯಾವಾಗಲೂ ಒಳ್ಳೆ ರೀತಿಯ ಬೈತಿರ್ತಾರೆ. ಇದೇನು ಹೊಟ್ಟೆ ತುಂಬಲ್ಲ ಏನಲ್ಲ, ಆದಷ್ಟು ಆರೋಗ್ಯಕ್ಕೆ ಹಾನಿಕರ ಇದೆ. ಪಾವ್ ಬಜ್ಜಿ ಹೇಳಿರಿ, ಪಾವ್ ಬಾಜಿ 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 ಪಾವ್ ಐಸ್ ಕ್ರೀಮ್ ಏನ ಪಾವ್ ಬಾಜಿ. ಇಲ್ಲಿ ನಮ್ಮ ದೊಡ್ಡಕ್ಕ ಜಾಮೂನ್ ತೊಗೊಂಡಾರ, ತಿನ್ನಿ ಆಮೇಲೆ ನನಗೂ ಕೂಡ ಜಾಮೂನು ಇವಾಗ ತಂದರು. ನಾವು ನಾಷ್ಟ ಮಾಡ್ಬೇಕು ಇವಾಗ. ಇದು ಪನ್ನೀರ್ ಬಿರಿಯಾನಿ ಅಕ್ಕಿ ಮಸಾಲೆ ದೋಸೆ ತೊಗೊಂಡಾರಿ. ಎಲ್ಲರಿಗಿಂತ ಮೊದಲ ಇದನ್ನೇ ಕೂತ್ಬಿಡ್ತಾಳೆ ನೋಡ್ರಿ ನಾಷ್ಟ ಮಾಡಕ್ಕೆ. ಈಗ ಮನೆಗೆ ಬಂದಿದ್ದೆವು. ಮಾರ್ಕೆಟ್ಗೆ ಅದು ಹೋಗಿ ಕಿರಾಣಿ ಸಂತಿ ತರದಿತ್ತು. ಮನೆಗೆ ಒಂದಿಟ್ಟು ಕಿರಾಣಿ ಸಂತಿ ಮಾಡ್ಕೊಂಡು ದೇವ್ರಿಗೆ ಹೂವಿನಾರ ತೊಗೊಂಡು ಬಂದಿದ್ದೆವು. ಇವಾಗ ಬಂದಿದ್ದೆವು ಮನೆಗೆ. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಇವಾಗ ನಮ್ಮ ಮಮ್ಮಿ ಚಹಾ ಮಾಡಿ ಕೊಟ್ಟಿನಿ. ಚಹಾ ಕುಡಿಯತ್ತಾಳ ನೋಡ್ರಿ. ಈ ವಿಡಿಯೋ ಇಷ್ಟೇ. ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ. ಬಾಯ್. ಥ್ಯಾಂಕ್ ಯು.